ನಮಸ್ತೆ. ವೆಲ್ಕಮ್ ಟು ಶುಭ ಸಮಾಚಾರಗಳು ಚಾನೆಲ್. ನಾನು ಶುಭಾ ಆಚಾರ್ಯ. ನಾನು ರೀಸೆಂಟ್ ಆಗಿ ಈ ಒಂದು ಜಾಗಕ್ಕೆ ನನ್ನ ಕೆಲವು ಸ್ನೇಹಿತರ ಒತ್ತಾಯದಿಂದ ಹೋಗಿ ಅಲ್ಲಿನ ಗೋಬಿ ಮಂಚೂರಿಯನ್ನ ಟೇಸ್ಟ್ ಮಾಡಿ ಬಂದೆ. ಇದನ್ನ ತಿಂದ ಮೇಲೆ ಅನ್ನಿಸ್ತು ನನ್ನ ವ್ಯೂವರ್ಸ್‌ಗೂ ಕೂಡ ಇದನ್ನ ಪರಿಚಯ ಮಾಡಲೇಬೇಕು ಅಂತ. ಅದಕ್ಕಾಗಿ ಅವ್ರ ಪರ್ಮಿಷನ್ ತಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಖಂಡಿತವಾಗಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಈಗಾಗಲೇ ಸುಮಾರು ಜನಕ್ಕೆ ಅದರಲ್ಲೂ ಮೈಸೂರಿನಲ್ಲಿ ವಾಸ ಆಗಿರೋರಿಗೆ ಗೊತ್ತಿರಬಹುದು. ಮೈಸೂರಿನಲ್ಲಿರೋರು ಯಾರು ಈ ಜಾಗಕ್ಕೆ ಭೇಟಿ ಕೊಟ್ಟಿಲ್ವೋ ಅಥವಾ ಬೇರೆ ಊರುಗಳಿಂದ ಮೈಸೂರಿಗೆ ಹೋಗಿರೋರು ಈ ಜಾಗಕ್ಕೆ ಹೋಗಿಲ್ವೋ ಅಂಥವರು ಖಂಡಿತ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಜೊತೆ ಸಮಯ ಮಾಡಿಕೊಂಡು ಹೋಗಿ ಬನ್ನಿ. ಎಲ್ಲರೂ ಇದನ್ನ ಖಂಡಿತ ಇಷ್ಟಪಡ್ತೀರಾ. ಈಗ ಅವ್ರು ತಯಾರಿಸೋ ಈ ಗೋಬಿ ಮಂಚೂರಿಯನ್ ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಎಷ್ಟು ಹೈಜಿನಿಕ್ ಆಗಿ ಈ ಒಂದು ಗೋಬಿ ಮಂಚೂರಿಯನ್ನ ತಯಾರಿಸ್ತಿದ್ದಾರೆ ಅಂತ ನೋಡಿದಿರಲ್ಲ. ಇದು ನೋಡಕ್ ಮಾತ್ರ ಅಲ್ಲ, ತಿನ್ನಕ್ಕೂ ಕೂಡ ತುಂಬಾನೇ ರುಚಿಯಾಗಿದೆ ಹಾಗೂ ಕ್ರಿಸ್ಪಿಯಾಗಿ ಕೂಡ ಇತ್ತು. ಈ ಒಂದು ಗೋಬಿ ಮಂಚೂರಿಯನ್ನ ತಿನ್ನಕ್ಕೆ ತುಂಬಾ ಜನ ವೇಟ್ ಮಾಡಿಕೊಂಡು ಇದಕ್ಕಾಗಿ 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕಾಯ್ಕೊಂಡು ನಿಂತ್ಕೊಂಡು ಈ ಮಂಚೂರಿಯನ್ನ ತಿ ತಿಂತಾ ಇದ್ದಾರೆ. ನೋಡಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಅಂತ. ನೀವೇ ನೋಡ್ತಾ ಇದ್ದೀರಲ್ಲ. ಈ ಗೋಬಿ ಮಂಚೂರಿಯನ್ನ ಪ್ರತಿಯೊಬ್ರು ದೊಡ್ಡೋರು, ಸ್ವಲ್ಪ ವಯಸ್ಸಾದವರು, ಮಧ್ಯ ವಯಸ್ಕರನವರು, ಯಂಗ್‌ಸ್ಟರ್ಸು ಹಾಗೆ ಕಾಲೇಜ್ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಕೂಡನು ಇದನ್ನ ಇಷ್ಟಪಟ್ಟು ತಿಂತಾ ಇದ್ದಾರೆ. ನೀವು ಕೂಡ ಇಲ್ಲಿಗೆ ಒಂದ್ಸತಿನಾದ್ರೂ ಬಿಡುವು ಮಾಡಿಕೊಂಡು ಖಂಡಿತ ಬನ್ನಿ. ಈ ಜಾಗದ ಹೆಸರು ಅಮೃತ್ ಗೋಬಿ. ಇದು ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಇದು ಮೈಸೂರಿನಲ್ಲಿ ಕುವೆಂಪು ನಗರ ಅನ್ನೋ ಜಾಗದಲ್ಲಿ ಅನಿಕೇತನ ರಸ್ತೆನಲ್ಲಿ ಇದು ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಕೂಡ ಮಾಡಿ.